ನಾನು ಈ ಏರ್ ಡ್ರೈಯರ್ ಹೊರ್ಗಡೆ ತಗೊಂಡೆ ಅಂತ ಅಂದರೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ, ಇಲ್ಲ ಅಂದರೆ ತುಂಬ ಚಳಿ ಇದೆ ಅಥವಾ ಗಾಳಿ ಇದೆ, ಕೂದಲು ಒಣಗ್ತಿಲ್ಲ, ನನಗೆ ಶೀತ ಆಗಿದೆ ಅಂತ ಅಂದ್ಬಿಟ್ಟು ಇವತ್ತೇನು ಅರ್ಜೆಂಟಾಗಿ ಎಲ್ಲಿಗೆ ಹೊರಡ್ತಿರೋದು, ಯಾಕೆ ಇದನ್ನು ತಗೊಂಡೆ, ಅರ್ಜೆಂಟಾಗಿ ಯಾಕೆ ಏರ್ ಡ್ರೈ ಮಾಡ್ತಿದ್ದೀನಿ ಅಂತ ಅಂದರೆ ಎಲ್ಲಿಗೆ ಏನು ಅಂತ ಅಂದರೆ ಇರಿ ಹೇಳ್ತೀನಿ. ಎಲ್ಲಿಗೆ ಅಂದರೆ ನಾವು ಇವತ್ತು ಚಾಮುಂಡೇಶ್ವರಿ ವರ್ಧಂತಿ ಇತ್ತು, ಹುಟ್ಟಿದ ಹಬ್ಬ. ಎಲ್ಲರೂ ಮಾತಾಡಿಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ನನ್ನನ್ನು ಇನ್ವೈಟ್ ಮಾಡಿದ್ರು, ಬರ್ತೀರಾ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು. ಆಯಿತು ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಅವರು ಹಾಗಾದರೆ ಬರೋದಾದರೆ ಇಷ್ಟು ಗಂಟೆ ಅಷ್ಟರೊಳಗೆ ರೆಡಿಯಾಗಿ ನಾವು ವ್ಯಾನ್ ಮಾಡ್ಕೊಂಡಿದ್ದೀವಿ, ವ್ಯಾನಲ್ಲಿ ಅಂದರೆ ವೆಹಿಕಲ್ ಮಾಡಿದ್ದೀವಿ, ಬರುತ್ತೆ ನಿಮ್ಮ ಮನೆ ಹತ್ರನೇ, ರೆಡಿ ಆಗಿಬಿಡಿ, ಬೇಗ ಹೊರಡೋಣ ಅಂತ ಹೇಳಿದರು. ಆಯಿತು ಅಂತ ಅಂದ್ಬಿಟ್ಟು ಅಷ್ಟರೊಳಗೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳೆಲ್ಲ ಮುಗಿಸಿ ತಿಂಡಿ ಮಾಡಿ ಪೂಜೆ ಮಾಡಿ ನಾನು ತಿಂಡಿ ತಿಂದ್ಕೊಂಡು ಎಲ್ಲ ರೆಡಿ ಆದೆ. ಹಾಯ್ ಹಲೋ, ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ವಿಡಿಯೋದಲ್ಲಿ ಏನೇನೆಲ್ಲ ಆಗುತ್ತೆ ನೋಡೋಣ ಬನ್ನಿ. ಇನ್ನು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಅದಕ್ಕೆ ಇಷ್ಟು ಅರ್ಜೆಂಟಾಗಿ ರೆಡಿಯಾದೆ. ಎಲ್ಲ 9 ಗಂಟೆಗೆ ರೆಡಿಯಾಗಿ ಅಂತ ಹೇಳಿದ್ರು, ಟೈಮ್ ಆಗಿಬಿಟ್ಟಿದೆ, ಅದಕ್ಕೆ ಬೇಗ ರೆಡಿಯಾದೆ. ಏನಿಲ್ಲ, ಸಿಂಪಲಾಗಿ ಸೀರೆ ಹಾಕ್ಕೊಂಡು ತಲೆ ಬಚ್ಕೊಂಡು ರೆಡಿಯಾಗಿದ್ದೀನಿ, ಇಷ್ಟೇ. ಹೊರಡೋದು, ಕುಂಕುಮ ಬಳ್ಕೊಬಿಟ್ಟೈತೆ. ಇನ್ನು ಅವರೆಲ್ಲ ಬಂದ ಮೇಲೆ ಹೊರಡೋದು. ಈಗ ತಿಂಡಿ ತಿನ್ಕೋತೀನಿ, ತಿಂಡಿ ತಿನ್ಕೊಂಡು ಹೊರಡೋದು. ಓಲೆ ಹಾಕ್ಕೊಳ್ಳ ಬೇಡವಾ, ಇದೇ ಚೆನ್ನಾಯ್ತಾ. ಇವತ್ತಿನ ತಿಂಡಿ ಬಾತ್ ಮಾಡಿದ್ದೆ, ಇನ್ನು ಅಲ್ಲಿ ಹೋಗೋ ತನಕ ಟೈಮ್ ಆಗಿಬಿಡುತ್ತೆ, ಅದಕ್ಕೆ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ. ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ತಿನ್ಕೊಂಡು, ಇಲ್ಲಿ ಪೂಜೆ ಆಗಿದೆ, ತಿನ್ಕೊಂಡು ಹೋಗೋಣ ಅಂತ. ಇದನ್ನು ಆರ್ಡ್ರ್ ಮಾಡಿದೆ, ಸನ್ಸ್ಕ್ರೀನ್ ಲೋಷನ್ನು. ಬೇಕಾದರೆ ನೀವು ತರಿಸ್ಕೊಳ್ಳಿ. 100 ಕಡಿಮೆ ರೇಟ್ ಇತ್ತು, ಚೆನ್ನಾಗಿದೆ. ಪ್ಯಾಕ್ ಆಫ್ 3 ಇತ್ತು, ಆಫರ್ ಇತ್ತು, ಅದಕ್ಕೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ನೀವು ಬೇಕು ಅಂದರೆ ತೊಗೊಳ್ಳಿ, ಆಫರ್ ಇತ್ತು, ಅದಕ್ಕೆ ತೊಗೊಂಡೆ. ನಿಮಗೇನಾದರೂ ಬೇಕು ಅನಿಸಿದ್ರೆ ತೊಗೊಳ್ಳಿ, ಲಿಂಕ್ ಹಾಕಿರ್ತೀನಿ ನೋಡಿ. ಇವಾಗ ಹಾಕಿದ್ದೀನಿ ಫೇಸ್ಗೆ. ಹೊರ್ಗಡೆ ಹೋಗಿ ಬಂದಮೇಲೆ ಗೊತ್ತಾಗುತ್ತೆ ನನಗೇನಾದರೂ ಅಡ್ಜಸ್ಟ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ನೋಡೋಣ ಯಾವ ರೀತಿ ಕಾಣಿಸುತ್ತೆ ಏನು ಅಂದರೆ, ಒಂದು ದಿನಕ್ಕೆ ಗೊತ್ತಾಗ್ಬಿಡುತ್ತೆ ನನಗೆ, ಯಾಕೆಂದರೆ ಗುಳ್ಳೆ ಬಂದುಬಿಡುತ್ತೆ ನನಗೆ. ಅಷ್ಟು ಬೇಗ ಯಾವ ಕ್ರೀಮ್ಗಳು ಅಂಟಲ್ಲ. ಚೆನ್ನಾಗಿ ಅಡ್ಜಸ್ಟ್ ಆಗಿದ್ರೆ ಮಾತ್ರ ಅದೇನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇದಾಗ್ಬಿಡುತ್ತೆ. ಅದಕ್ಕೆ ಇನ್ನು ಅದಂತೂ ಕೊಲಾಬ್ರೇಷನ್ ಅಂತೂ ಅಲ್ವೇ ಅಲ್ಲ. ಅದು ನಾನು ನನಗೆ ಅಂತಲೇ ತರಿಸ್ಕೊಂಡಿದ್ದೆ, ನೋಡೋಣ ಅಂತ ಅಂದ್ಬಿಟ್ಟು. ನನ್ನ ಹತ್ರ ಮಾಮೂಲಿ ಆಗ್ತಿದ್ದು ಸನ್ಸ್ಕ್ರೀನ್ ಲೋಷನ್ ಖಾಲಿ ಆಗಿತ್ತು, ಡಾಕ್ಟ್ರು ಬರ್ಕೊಟ್ಟಿದ್ದು. ಹೊಸ ಥರ ಟ್ರೈ ಮಾಡೋಣ ನೋಡೋಣ ಅಂತ ಅಂದ್ಬಿಟ್ಟು ನಾನು ತರಿಸಿದೆ. ನಿಮಗೆ ಯಾರಿಗಾದರೂ ಇಷ್ಟ ಇದ್ದರೆ ಹಾಕೋಬೋದು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ನಾನು ಇದೇ ಫಸ್ಟ್ ಹಾಕಿರೋದು, ಯೂಸ್ ಮಾಡಿಲ್ಲ, ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ರಿಸಲ್ಟ್ ಆಮೇಲೆ ಹೇಳ್ತೀನಿ. ಬೇಕಿದ್ದವರು, ಇಂಟ್ರೆಸ್ಟ್ ಇದ್ದವರು ತಗೋಬೋದು. ಆಫರ್ ಇತ್ತು, ಆಫರ್ ನಡೀತಿತ್ತು, ಅದಕ್ಕೆ ತಗೊಂಡೆ. ಇನ್ನು ಅವರು ಎಲ್ಲ ರೆಡಿಯಾಗಿ ಫೋನ್ ಮಾಡ್ತಿದ್ರು ನನಗೆ. ನಾನು ರೆಡಿಯಾಗಿ ಕೂತಿದ್ದೆ, ನನ್ನ ಮಗ ಸ್ನಾನ ಮಾಡ್ತಿದ್ನಲ್ಲ, ಮಾಡ್ಕೊಳ್ಳಿ ಹೋಗೋಣ ಅಂತ ಅಂದ್ಬಿಟ್ಟು. ಅಷ್ಟರೊಳಗೆ ಅವರು ಇಲ್ಲ ವೆಹಿಕಲ್ ಬಂದಿದೆ, ಬರ್ತೀರಾ ಆಗಿದೆ ಅಂತ ಅಂದರು, ರೆಡಿಯಾಗಿದ್ದರೆ ಬರ್ತೀರಾ ಅಂತ ಅಂದರು. ಸರಿ ಆಯಿತು, ರೆಡಿಯಾಗಿದ್ದೀನಿ, ಬಂದೆ ಅಂತ ಅಂದ್ಬಿಟ್ಟು ನಾನು ಹೊರಟೆ. ಇನ್ನು ಅಲ್ಲಿ ಬಂದಿದ್ದವರೆಲ್ಲ ಫುಲ್ಲು ನನ್ನ ಫ್ರೆಂಡೇ ಅಲ್ಲ, ಅವರು ಯಾರೂ ಪರಿಚಯ ಇರಲಿಲ್ಲ. ಹೋದ್ಮೇಲೆ ಎಲ್ಲ ಪರಿಚಯ ಮಾಡ್ಕೊಂಡ್ವಿ ಒಬ್ರಿಗೊಬ್ರು. ಯಾಕೆ ಅಂದರೆ ಎಲ್ಲ ಹೊಸಬ್ರೇನೆ, ನಾನು ಎಲ್ಲೂ ಅಷ್ಟಾಗಿ ಹೋಗಲ್ಲ, ನಮ್ಮ ಮನೆ ಅಕ್ಕಪಕ್ಕದವರು ಅಷ್ಟೇ ಗೊತ್ತಿರೋದು, ನನಗೆ ಜಾಸ್ತಿ ಗೊತ್ತಿರಲಿಲ್ಲ. ಇನ್ನು ಅವ್ರನ್ನೆಲ್ಲ ನಾವು ಪರಿಚಯ ಮಾಡ್ಕೊಂಡು ಒಬ್ರಿಗೊಬ್ರು. ಇನ್ನು ಒಂದು ಕಡೆ ಹೋದ್ಮೇಲೆ ಎಲ್ಲರೂ ಪರಿಚಯ ಆಗಲೇಬೇಕಲ್ವ. ಒಂದು ಕಡೆ ಇದ್ದಾಗ ಸುಮ್ಮನೆ ಹಂಗೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ನೀವೆಲ್ಲಿಯವರು, ಯಾವೂರು, ಏನು ಅಂತ ಕೇಳಿಕೊಂಡು ಪರಿಚಯ ಆದ್ವಿ. ನಂದೊಂದು ಪ್ರಾಬ್ಲಮ್ ಏನು ಅಂದರೆ, ಸ್ವಲ್ಪ ವರ್ಷಗಳು ಬಿಟ್ಬಿಟ್ರೆ ನಾನು ಬೇಗ ಮರ್ತೋಗ್ತೀನಿ, ಅದೊಂದು ಪ್ರಾಬ್ಲಮ್ಮು ನನಗೆ. ಯಾರು ಇದು ನೋಡ್ತಿದ್ದವರು ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಅಕಸ್ಮಾತ್ ಅಂಥ ಸಂದರ್ಭ, ಅಂಥ ಪರಿಸ್ಥಿತಿಗಳೇನಾದರೂ ಬಂದರೂ ನೀವೇ ಮಾತಾಡಿಸಿ ದಯವಿಟ್ಟು. ನನಗೆ ಅದೊಂದು ಪ್ರಾಬ್ಲಮ್ ಇದೆ, ಗೊತ್ತಿಲ್ಲ ಯಾಕೆ ಏನು, ಯಾಕೆ ಹಂಗೆ ಮರ್ತೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ನೋಡಿ, ಈಗ ಹೋಗ್ತಿರೋ ದೇವಸ್ಥಾನನೂ ಹಂಗೇನೆ ಹೋಗಿದ್ದೀನಿ. ಫಸ್ಟು ಆ ದೇವಸ್ಥಾನ ನೋಡಿದ್ಮೇಲೆ ನೆನಪಾಯಿತು ನನಗೆ. ಎಷ್ಟೋ ವರ್ಷಗಳಾಗ್ಬಿಟ್ರೆ ನನಗೆ ಮರ್ತೋಗ್ಬಿಡುತ್ತೆ, ತುಂಬ ದಿನಗಳಾಗ್ಬಿಟ್ರೆ. ಆ ದೇವಸ್ಥಾನಕ್ಕೆ ತುಂಬ ವರ್ಷ ಆಗಿತ್ತು ಹೋಗಿ. ಆಮೇಲೆ ಆ ದೇವಸ್ಥಾನಕ್ಕೆ ಹೋಗಿದ ಮೇಲೆ ನನಗೆ ನೆನಪಾಯಿತು, ಈ ದೇವಸ್ಥಾನಕ್ಕೆ ಬಂದಿದ್ನಲ್ವ ನಾನು ಮೊದಲೊಂದು ಸರಿ ಅಂತ ಅಂದ್ಬಿಟ್ಟು. ಇನ್ನು ಹಂಗೇನೆ ಯಾವ ದೇವಸ್ಥಾನ, ಎಲ್ಲಿ, ಯಾವ ಊರು ಅಂತ ಹೇಳ್ತೀನಿ.
ಒಡ್ಗಲ್ಪುರ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಇದು ಮೊದಲು ಒಂದ್ಸರಿ ಹೋಗಿದ್ದೆ, ಆದ್ರೂ ನನಗೆ ತುಂಬ ವರ್ಷಗಳಾಗಿದ್ದರಿಂದ ಮರ್ತೋಗ್ಬಿಟ್ಟು ಎಲ್ಲರೂ ಒಬ್ರಿಗೊಬ್ರು ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಎಲ್ಲರೂ ವಿಡಿಯೋ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ಇನ್ನು ತಾನೇ ಹೋಗಿ ಹೊರಟಿದ್ದಲ್ವ, ಒಬ್ರಿಗೊಬ್ರು ಇನ್ನೂ ಓಪನ್ ಅಪ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು. ಅಂದರೆ ಸ್ವಲ್ಪ ಇನ್ನೂ ಪರಿಚಯ ಆಗ್ತಿದ್ದಲ್ವ, ಅದರಿಂದ. ಇನ್ನಂತೂ ರೋಡ್ಗಳೆಲ್ಲ ಚೆನ್ನಾಗಿತ್ತು, ಅವಾಗ ತಾನೇ ಮಾಡ್ತಿದ್ರು, ತುಂಬ ಚೆನ್ನಾಗಿತ್ತು, ವಾತಾವರಣವೂ ಚೆನ್ನಾಗಿತ್ತು. ಇನ್ನು ಅಷ್ಟರೊಳಗೆ ಊರಿಗೋಗಿ ಸೇರೇ ಬಿಟ್ವಿ, ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ. ಇನ್ನು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಒಂದು ಬೇಜಾರಾಗಿತ್ತು ನಮಗೆ. ಯಾಕೆ ಅಂದರೆ ಆ ಊರಲ್ಲಿ ಸೂತಕ ಇತ್ತಂತೆ, ಆ ಸೂತಕ ತೆಗೆಯೋ ತನಕ ದೇವಸ್ಥಾನದ ಬಾಗಿಲು ತೆಗಿಯಲ್ಲ ಅಂತ ಅಂದರು. ಸೂತಕ ಅಂದರೆ ಗೊತ್ತಾಗಿರುತ್ತೆ ನಿಮಗೆ, ಯಾರೋ ತೀರ್ಕೊಂಡಿದ್ರು. ಇನ್ನು ಅವ್ರದ್ದು ಎಲ್ಲ ಕಾರ್ಯಗಳು ಮುಗಿಯೋ ತನಕ ದೇವಸ್ಥಾನದ ಬಾಗಿಲು ಓಪನ್ ಮಾಡಲ್ಲ ಅಂತ ಅಂದ್ಬಿಟ್ಟು ದೇವಸ್ಥಾನದ ಬಾಗಿಲು ಹಾಕಿದ್ರು. ಇನ್ನು ನಮಗೆ ಅದೊಂದು ಬೇಜಾರಾಯಿತು. ಹೋಗ್ತಿದ್ದಂಗೆ ಆ ಥರ ಸುದ್ದಿ ಆ ಥರ ಹೇಳಿದ್ರು. ಇನ್ನು ಎಲ್ಲ ಆದ್ರೂ ಅಲ್ಲಿ ಬಂದವ್ರಿಗೆ ಏನೋ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಆ ದೇವಸ್ಥಾನದಲ್ಲಿ ತಿಂಡಿ ವ್ಯವಸ್ಥೆ ಅಂತೂ ಮಾಡಿದರು. ನಮಗಂತೂ ಭರ್ಜರಿ ತಿಂಡಿನೇ ಆಯಿತು. ಯಾಕೆಂದರೆ ಮನೆಯಲ್ಲಿ ಅಲ್ಲಿ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ನಿಜವಾಗ್ಲೂ ನಾವು ತಿಂಡಿ ತಿಂದ್ಕೊಂಡು ಹೊರಟಿದ್ವಿ. ನಾನಂತೂ ಚೆನ್ನಾಗೇ ಮಾಡ್ಕೊಂಡು ಹೊರಟೋಗಿದೆ, ಆದರೂ ವೀಡಿಯೋ ಮಾಡ್ಕೋತಾ ನನಗೆ ಗೊತ್ತಾಗಲೇ ಇಲ್ಲ, ಹಾಕಿಸ್ಕೊಬಿಟ್ಟೆ. ಅಲ್ಲಿ ಚೆನ್ನಾಗೇ ಹಾಕಿಸ್ಕೊಬಿಟ್ಟೆ. ಆದರೆ ಆ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ನೀಟಾಗಿ ಊಟ ಮಾಡ್ಕೊಂಡಿದ್ದೀವಿ, ಒಂಚೂರು ಬಿಡಲಿಲ್ಲ, ವೇಸ್ಟು ಮಾಡಲಿಲ್ಲ, ಅಷ್ಟು ಚೆನ್ನಾಗಿತ್ತು, ರುಚಿಯಾಗಿತ್ತು. ಎಲ್ಲ ಟೊಮೊಟೊ ಬಾತು, ಉಪ್ಪಿಟ್ಟು, ಕೇಸರಿ ಬಾತು ಎಲ್ಲ ಮಾಡಿಸಿದ್ರು. ಬಂದು ಭಕ್ತಾದಿಗಳಿಗಂತೂ ಒಂಚೂರು ಹಸ್ಕೊಂಡು ಹೋಗಬಾರ್ದು ಅಂತ ಅಂದ್ಬಿಟ್ಟು ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಇನ್ನು ಅಲ್ಲಿ ಇನ್ನೂ ಲೇಟು ಅಂತ ಅಂದ್ರಲ್ಲ, ನಾವು ಅಲ್ಲಿ ಸ್ವಲ್ಪ ಹೊತ್ತಿರೋದಕ್ಕಿಂತ ಪಕ್ಕದ ದೇವಸ್ಥಾನ ಇದೆ, ಅಲ್ಲಿಗೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ನೋಡಿಕೊಂಡು ಅಂತ ಅಂದರು. ಆಯಿತು ಬನ್ನಿ ಹೋಗಿದ್ದು ಬರೋಣ, ಬರೋದೇ ಬಂದಿದ್ದೀವಿ ಇಲ್ಲಿಗೆ ಬರೋಕ್ಕೇನು ಅಂತ ಅಂದ್ಬಿಟ್ಟು ಬಂದ್ವಿ. ಪಕ್ಕದಲ್ಲಿರ್ತಕ್ಕಂಥ ಶನೇಶ್ವರ ದೇವಸ್ಥಾನಕ್ಕೆ ಎಲ್ಲ ಬಂದಿದ್ದೀವಿ. ಆ ಶನಿ ಮಹಾತ್ಮ ಎಲ್ಲರಿಗೂ ಆಯುಷು ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲಿ 5 ಜನ ನನ್ನ ಫ್ರೆಂಡ್ ಇದ್ರೆ, 5 ಜನ ಹೊರಗಡೆಯವರು ಇದ್ರು. ಹೋದ್ಮೇಲೆ ಎಲ್ಲ ಕ್ಲೋಸ್ ಆದ್ವಿ. ಅಮ್ಮ ತಗೊಂಡು 6 ವರ್ಷ ಆಯ್ತು ಗಾಯ್ಸ್, ಪಾರ್ವತಮ್ಮ ಅಂತ. ಇನ್ನು ಅವರೇನೆ ಇಂಟ್ರೊಡ್ಯೂಸ್ ಮಾಡ್ತೀನಿ, ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ ಅಂತ ಅಂತಿದ್ರು. ಆಯಿತು ಮಾಡಿಯಪ್ಪ ಅಂತ ಅಂದ್ಬಿಟ್ಟು ಅವರು ಮಾತಾಡ್ತಿದ್ನ ಹಂಗೆ ವೀಡಿಯೋ ಮಾಡಿಕೊಂಡೆ. ಅವ್ರು ಹೇಳ್ದಾಗೆ ಇದು ಶನೇಶ್ವರ ದೇವಸ್ಥಾನ ಆಗಿತ್ತು, ಅಲ್ಲೇ ಪಕ್ಕದಲ್ಲೇ ಇತ್ತು, ಬನ್ನಿ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋಗಿದ್ವಿ. ಆದರೆ ಅಲ್ಲಿ ಬಾಗ್ಲಾಕಿತ್ತು, ಅಂದರೆ ಇನ್ನೂ ರಿಪೇರಿ ಕೆಲಸ, ಅಂದರೆ ಕಟ್ಟಡದ ಕೆಲಸಗಳು ನಡೀತಿದ್ವು. ಅಂದರೆ ಯಾವ ಟೈಮಲ್ಲಿ ಓಪನ್ ಆಗಿರುತ್ತೆ ಅಂದರೆ ಶನಿವಾರ ಭಾನುವಾರ ಇರುತ್ತಂತೆ. ನನಗೂ ಗೊತ್ತಿರಲಿಲ್ಲ. ಈ ದೇವಸ್ಥಾನಕ್ಕೆ ಮಾತ್ರ ಇದೇ ಫಸ್ಟು ಹೋಗಿದ್ದು. ನಾನು ಕೆಲವೊಂದು ದೇವಸ್ಥಾನಗಳು ಮಾತ್ರ ನೋಡಿದ್ದೀನಿ, ಇನ್ನು ಕೆಲವು ದೇವಸ್ಥಾನಗಳು ನೋಡಿಲ್ಲ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಅಷ್ಟೇ, ಯಾರೋ ಕರೆದಿದ್ರು, ಹಿಂಗೆ ಫಂಕ್ಷನ್ ಮಾಡಿ ನೈಟು ಊಟಕ್ಕೆ ಅಂತ ಕರೆದಿದ್ರು. ನೈಟ್ ಟೈಮ್ ಬಂದಿದ್ದಕ್ಕೆ ಅದು ಸರಿಯಾಗಿ ನೆನಪಿರಲಿಲ್ಲ ನನಗೆ. ಇಲ್ಲ ಅಂದರೆ ಬೆಳಗ್ಗೆ ಟೈಮ್ ಬಂದಿಲ್ಲ, ಅದು ತುಂಬ ವರ್ಷಗಳಾಗಿತ್ತಲ್ಲ, ಅದಕ್ಕೆ ಬಂದ ಮೇಲೆ ನೋಡಿದ್ಮೇಲೆ ನೆನಪಾಯಿತು. ಇನ್ನು ಅದು ನೆನಪಿಸ್ದಾಗ ನೆನಪಾಗುತ್ತೆ, ಇನ್ನು ತುಂಬ ದಿನಗಳಾಗ್ಬಿಟ್ರೆ ಇನ್ನೂ ಹಂಗೆ ಇದಾಗ್ಬಿಟ್ಟಿರುತ್ತೆ. ಆ ಪ್ಲೇಸ್ ನೋಡಿದ್ಮೇಲೆ ನನಗೆ ನೆನಪಾಯಿತು. ಇನ್ನು ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಶನೇಶ್ವರ ದೇವಸ್ಥಾನದಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ಇನ್ನೂ ಆಗಿರಲಿಲ್ಲ. ಅವ್ರು ಹೇಳಿದ್ರು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ ಮುಗಿಯೋದು. ಅಂದರೆ ಹೇಳಿದ್ನಲ್ಲ, ಸೂತ್ಕದ ಕಾರ್ಯ ಮುಗಿಯೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರ. ನಮಗಂತೂ ಬೇಜಾರೇ ಆಗೋಯ್ತು. ಏನು ಮಾಡೋದು, ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಜಾರಾಗಿ ನಾನಂತೂ ಇಲ್ಲ, ಹೊರಗಡೆ ಪೂಜೆ ಮಾಡ್ಕೊಬಿಡಿ, ಹೊರಟ್ಬಿಡೋಣ ಮನೆಗೆ ಅಂತ ಅಂದೆ. ಅವ್ರಿಗೆ ಪೂಜೆ ತಂದಿದ್ರಲ್ಲ ಪಾಪ, ಅವ್ರಿಗೆ ಡಿಸಪಾಯಿಂಟು. ಅಲ್ಲಿಂದ ಪೂಜೆಗೆ ದೇವ್ರ ಹೆಸ್ರು ಹೇಳ್ಕೊಂಡು ತಂದುಬಿಟ್ಟಿದ್ದೀವಿ, ಹೆಂಗೆ ಹೋಗೋದು, ಇರಿ ಓಪನ್ ಆಗೋ ತನಕ ಇರೋಣ ಅಂತ ಅಂದ್ಬಿಟ್ಟು ಅವರು ಕೊನೆಗೆ ಅಲ್ಲಿರೋರಲ್ಲೇ ಫ್ರೆಂಡ್ಗಳಲ್ಲೇ ನಮ್ಮ ಪರಿಚಯದವ್ರದ್ದು ನಮ್ಮ ನೆಂಟರು ಮನೆ ಇದೆ, ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದರು. ಅವರು ತಾತನ ಮನೆಯಂತೆ ಕರ್ಕೊಬಂದರು. ಇಲ್ಲಿ ಕರ್ಕೊಂಬಂದ್ಮೇಲೆ ನೋಡಿಯಪ್ಪ, ಎಲ್ರಿಗೂ ಒಂದು ಸ್ವಲ್ಪ ಕಂಪ್ಲೀಟ್ ಮೈಂಡ್ ಸೆಟ್ಟೇ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಅಂದರೆ ಅಲ್ಲಿ ತನಕ ಸ್ವಲ್ಪ ಎಲ್ಲರೂ ಮೂಡ್ ಆಫ್ ಆಗಿತ್ತು, ಎಲ್ಲ ಒಂಥರ ಬೇಜಾರಲ್ಲಿದ್ದರು. ಅಯ್ಯೋ ಈ ಥರ ಆಗ್ಬಿಡ್ತಲ್ಲ, ಅಲ್ಲಿಂದ ಅಷ್ಟು ದೂರದಿಂದ ಬಂದ್ವಿ ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕೆ, ಈ ಥರ ಆಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು. ಆದರೆ ಆ ತೋಟಕ್ಕೆ ಹೋದ್ಮೇಲೆ ವಾತಾವರಣನೇ ಚೇಂಜ್ ಆಯಿತು. ಬೇಡಪ್ಪ ತಿನ್ನಿ, ಚಕ್ಲಿ ತಿನ್ಕೊಬಂದೆ, ತಗೊಬನ್ನಿ ಎಲ್ಲನೂ, ಆಮೇಲೆ ಎಲ್ಲರೂ ತಿನ್ಕಾಯ್ತು.
ಇನ್ನು ನನಗೆ ಹಲಸಿನಣ್ಣು ಕೊಡ್ತಿದ್ರಲ್ಲ ಅವ್ರ ಹೆಸರು ಹೇಳೋದೇ ಮರೆತುಬಿಟ್ಟೆ, ನಾಗಮಣಿ ಅಂತ ಅವರಂತೂ ಫುಲ್ಲು ಎಂಜಾಯ್. ಅವ್ರು ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಫುಲ್ಲು ಗ್ರೂಪೇ ಒಂಥರ ಕಿಲ ಕಿಲ ಅಂತಿತ್ತು. ಅಂದರೆ ಸ್ವಲ್ಪ ಮಾತಾಡೋರು, ತಮಾಷೆ ಮಾಡೋರು, ರೇಗಿಸೋರು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತಾರಲ್ಲ ಆ ಥರ. ಇನ್ನು ಎಲ್ಲರೂ ಮನಸ್ಸಟ್ಟು ಅಂದರೆ ಮೈಂಡ್ ಸೆಟ್ಟು ಫುಲ್ ಕಂಪ್ಲೀಟ್ ಚೇಂಜ್ ಆಯಿತು. ಒಂಥರ ಎಲ್ಲ ಖುಷಿಯಾಗಿ ಎಲ್ರಿಗೂ ತಮಾಷೆ ಮಾಡಿಕೊಂಡು ವಾತಾವರಣ ಎಲ್ಲ ಫುಲ್ಲು ಆರಾಮ ಅನ್ನಿಸ್ತು. ಒಂದು ಸ್ವಲ್ಪ ಹಗುರ ಅನ್ನಿಸ್ತು ಎಲ್ಲರ ಮನಸ್ಸು. ಅಂದರೆ ಅಲ್ಲಿ ತನಕ ಒಂಥರ ಬೇಜಾರಲ್ಲೇ ಇದ್ವಿ, ಅಯ್ಯೋ ಇನ್ನೂ ಎಷ್ಟೊತ್ತಿಗೆ ಮುಗಿಯಿತು, ಅದು ಇನ್ನೂ ಎಷ್ಟೊತ್ತಿಗೆ ಮುಗಿಯಿತು ಅನ್ನೋ ಥರನೇ ಇತ್ತು. ಆದರೆ ಇವ್ರ ತೋಟಕ್ಕೆ ಹೋದ್ಮೇಲಂತೂ ಫುಲ್ಲು ಒಂಥರ ಎಂಜಾಯ್ ಮಾಡಿದ್ವಿ. ಅವರು ಟೀ ಕಾಫಿ ಎಲ್ಲ ಇಟ್ಕೊಟ್ರು. ಕುಡಿಯೋರೆಲ್ಲ ಟೀ ಕಾಫಿ ಕುಡಿದ್ರು. ನಾನಂತೂ ಟೀ ಏನು ಕುಡಿಯಲ್ಲ, ಟೀ ಕಾಫಿ ಏನು ಕುಡಿಯಲ್ಲ. ನಾನಂತೂ ಮುರುಕು ಎಲ್ಲ ಹಾಕ್ಕೊಟ್ಟಿದ್ರಲ್ಲ ಅದು ತಿಂದ್ವಿ. ಆಮೇಲೆ ಅವ್ರ ತೋಟ ಅಂತೂ ಒಂದು ರೌಂಡ್ ಹಾಕೋ ಬರೋಣ ಅಂತ ಇನ್ನೂ ಒಂದು ರೌಂಡ್ ಹಾಕಿರಲಿಲ್ಲ. ಮುಂದೆ ಇದ್ವಲ್ಲ ಆ ಗಿಡಗಳನ್ನ ಸಣ್ಣದಾಗಿ ಒಂದೊಂದೇ ಸ್ಟೆಪ್ ಇಡ್ತಾರೆ ಅಂತಾರಲ್ಲ ಆ ಥರ ಹೋಗಿ ಎಲ್ಲ ಸಣ್ಣದಾಗಿ ಕಿತ್ತು ಪರಿಚಯ ಥರ ರೋಸ್ಗಳನ್ನೆಲ್ಲ ಮಾತಾಡ್ಸ್ಕೊತ ನಾವು ಅಲ್ಲೆಲ್ಲ ಫೋಟೋ ತಗೊತ ಎಲ್ಲ ನೋಡಿಕೊಂಡು ಒಂದೊಂದಾಗೆ ನೋಡ್ತಾ ಇದ್ವಿ. ಎಲೆ ಅಂದರೆ ವೀಳ್ಯದ ಎಲೆ ಗಿಡ ಹಾಕಿದ್ದು, ಮತ್ತು ಹೂವಿನ ಗಿಡಗಳು, ಮತ್ತು ಬದನೆಕಾಯಿ ಗಿಡ, ಹಂಗೆ ಎಷ್ಟು ಡೇರಿ ಹೂವು ಅಂತ ಎಲ್ಲ ವೆರೈಟಿ ಗಿಡಗಳನ್ನೆಲ್ಲ ಹಾಕಿ ಎಲ್ಲ ಡ್ರಿಪ್ಪಿಂಗ್ ಎಲ್ಲ ಮಾಡಿ ಎಲ್ಲ ಮಾಡಿದ್ರಲ್ಲ. ಒಂಥರ ವಾತಾವರಣಕ್ಕೂ ಅದಕ್ಕೂ ತುಂಬ ಬಿಸಿಲು ಇತ್ತು, ವಾತಾವರಣ ತುಂಬ ಕೂಲಾಗೂ ಇತ್ತು, ಕೊನೆಗೆ ಮಳೆ ಹನಿನೂ ಆಗ್ತು. ಒಂಥರ ಮಿಕ್ಸ್ ವಾತಾವರಣ ಅಂತಾರಲ್ಲ ಆ ಥರ ಇತ್ತು. ಒಂಥರ ಚೆನ್ನಾಗಿತ್ತು, ವೆದರು ಚೆನ್ನಾಗಿತ್ತು. ಅಂದರೆ ಅದು ಸಾಥ್ ಕೊಡ್ತು. ಆಮೇಲೆ ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಆ ಗ್ರೀನರಿ ನೋಡೋದೇ ಎಲ್ರಿಗೂ ಖುಷಿಯಾಗ್ಬಿಟ್ಟಿತ್ತು. ನಮಗಂತೂ ಈ ಥರ ಸಣ್ಣ ಪುಟ್ಟ ಗ್ರೀನರಿ ಸಿಕ್ಕಿದ್ರೇ ಅದೇನೇ ಎಂಜಾಯ್ ಮಾಡ್ತೀನಿ ನಾನಂತೂ. ಇದ್ದಿದ್ರಲ್ಲೂ ಈ ತೋಟ ಜಮೀನುಗಳು, ಹಸಿರು, ಆ ಗದ್ದೆ, ಹುಲ್ಲು, ನಾನಂತೂ ಆ ಕಿಟಕಿ ಪಕ್ಕ ಕೂತ್ಕೊಂಡ್ರೆ ಬಸ್ಸಲ್ಲಿ ಅದೆಷ್ಟು ಖುಷಿ ಪಡ್ತಿರ್ತೀನೋ ನೋಡಬೇಕಾದ್ರೆ. ನಮ್ಮೂರ ಕಡೆ ಹೋಗ್ಬೇಕಾದ್ರಂತೂ ಆ ಭತ್ತದ ಘಮ ಬತ್ತಿದ್ರೇ ಆ ಸ್ಮೆಲ್ಲೇ ಒಂಥರ ಚೆನ್ನಾಗಿರುತ್ತೆ. ಆ ಘಮ ಅಲ್ಲಿಗೆ ಹೋಗ್ತಿದ್ದಂಗೆ ಆ ವಾತಾವರಣ ಉಸಿರಾಡಿದ್ರೆ ಆ ಹೃದಯಕ್ಕೆ ಒಳ್ಳೆ ಗಾಳಿ ಸಿಗ್ತಿದೆ, ಆ ಶ್ವಾಸಕೋಶಕ್ಕೆ ಆ ಒಳ್ಳೆ ಘಮಘಮಾನ ಗಾಳಿ ಸಿಗ್ತಿದೆ ಅಂತ ಎಂಜಾಯ್ ಮಾಡ್ತಿರ್ತೀನಿ ನಾನು. ನನಗಂತೂ ಅದಂತೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಅದು ಸಖತ್ ಇಷ್ಟ. ನನಗೆ ನಂಜನಗೂಡಿನ ಮುಂದೆ ಹೋಗ್ತಿದ್ದಂಗೆ ಕಿಟಕಿ ಬಾಗಿಲು ತಗೊಂಡು ಕೂತ್ಕೊಬಿಡ್ತೀನಿ ನಾನು. ಅಷ್ಟು ಅದು ಸ್ಮೆಲ್ಲು, ಆ ಭತ್ತದ ಪೈರು ಬಂದಿರುತ್ತಲ್ಲ ನೋಡಿ, ಬೇಕಾದರೆ ನೀವು ಗಮನಿಸಿ. ಆ ಘಮ ತಗೊಳಕ್ಕಂತೂ ಏನು ಚೆನ್ನಾಗಿರುತ್ತೆ ಗೊತ್ತಾ. ಆ ಗಾಳಿನೇ ಅಷ್ಟು ಚೆನ್ನಾಗಿ ಪರಿಮಳವಾಗಿ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಸಿಟಿಲಂತೂ ನಿಜ ಹೇಳ್ತೀನಿ, ವೆಹಿಕಲ್ ಸ್ಮೆಲ್ಲು ಕುಡಿದು ನನಗಂತೂ ನಿಜವಾಗ್ಲೂ ಅದಾಗೋದೇ ಇಲ್ಲ. ಎಷ್ಟೊತ್ತಿಗೆ ಅಲ್ಲಿಗೆ ಹೋಗ್ತೀನೋ ಅಂತ ಅನ್ನಿಸ್ತಿರುತ್ತೆ ಆ ಥರ. ಇಲ್ಲಿ ಅದೇ ಸಿಚುಯೇಷನ್ ಆಯಿತು ನಮಗೆ. ಆ ಪೈರು, ಗದ್ದೆ, ಮನೆ, ಹೊಲ, ಅಂದರೆ ಆ ಗಿಡ ಮರ ಎಲ್ಲ ನೋಡ್ಬಿಟ್ಟು ತುಂಬ ಫುಲ್ ಖುಷಿಯಾಗೋದೆ ನಾನಂತೂ. ನನಗಂತೂ ಈ ವಾತಾವರಣ ತುಂಬ ಇಷ್ಟ ಆಯಿತು. ಖುಷಿಯಾಗೈತೆ. ಎಷ್ಟು ತಣ್ಣಗೆ ಕೂಲಾಗೈತೆ ಅಂದರೆ ಎಲ್ಲ ಬಂದಿದ್ದೀವಿ, ಎಂಜಾಯ್ ಮಾಡ್ತಾಯಿದ್ದೀವಿ. ತೋಟದಲ್ಲಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. ಪಾಪ ಅವರು ಏನು ಅಂದಿಲ್ಲ, ಆಯಿತು ಹೋಗಿ ನೋಡಿ ಅಂತ ಹೇಳಿದ್ರು. ಹಲಸಿನಣ್ಣು ಕೊಟ್ಟರು, ಮತ್ತು ಚಕ್ಲಿ, ಟೀ ಎಲ್ಲ ಇಟ್ಕೊಟ್ರು ಎಲ್ರಿಗೂ. ಚೆನ್ನಾಗೈತೆ. ಈಗ ಯಾರು ಸೊಪ್ಪು ಕುಯ್ಯೋಕ್ಕೆ ಹೋಗಿದ್ದಾರೆ ನಮ್ಮ ಫ್ರೆಂಡ್ಗಳೆಲ್ಲ. ಬನ್ನಿ ನೋಡೋಣ. ಸೊಪ್ಪು, ಬೆರಕೆ ಸೊಪ್ಪು ಎಲ್ಲ ತೋಟ ಸಿಕ್ತಲ್ಲ. ಅಲ್ಲೊಂದು ಸಾವಾಗ್ಬಿಟ್ಟಿದೆ ದೇವಸ್ಥಾನದಲ್ಲಿ. ಅಂದರೆ ದೇವಸ್ಥಾನದಲ್ಲ, ಊರಲ್ಲಿ. ಅದರಿಂದ ದೇವಸ್ಥಾನದ ಬಾಗಿಲು ತೆಗಿಯಲ್ಲ, ಲೇಟು ಅಂದರು. ಅದರಿಂದ ಇಲ್ಲಿಗೆ ಬಂದ್ವಿ. ಅವರು ನೆಂಟರ ಮನೆ ಕರ್ಕೊಬಂದರು. ಇದು ತುಂಬ ಚೆನ್ನಾಗಿದೆ. ಬನ್ನಿ ಸೊಪ್ಪು ಕೀಳೋಣ ಅಂತ ಹೋಗ್ತಿದ್ದಾರೆ. ಅದಕ್ಕೆ ನಾವು ಹೋಗ್ತಾಯಿದ್ದೀವಿ ಅವ್ರ ಜೊತೆಗೆ. ತಮಾಷೆ ಮಾಡ್ತಿದ್ದಾರೆ ನಾನು ನೋಡ್ಬಿಟ್ಟು. ಹೋಗ್ತಿದ್ದಾರೆ ನೋಡಿ. ಇಲ್ಲಿ ಸಾಂಬಾರು ಮಾಡೋದು ಹೆಂಗೆ, ಯಾವ ರೀತಿ ಅಂತ ಎಲ್ಲರೂ ಒಬ್ರಿಗೊಬ್ರು ಹೇಳ್ಕೊಡ್ತಿದ್ದಾರೆ. ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕಂಗಿಲ್ಲ, ಅದರಲ್ಲೇ ಇದು ಮಾಡ್ಬಿಟ್ಟು ಒಂದು ಲೋಟ ಹಾಲು ಹಾಕ್ಬಿಡೋದು. ನೀರು ಒಂದು ಸ್ವಲ್ಪ ಹಾಕ್ಬೇಕು ಕವೈ. ಅದೇ ಪಲ್ಯ ಥರ ಪಲ್ಯನೂ ಮಾಡ್ಬೋದು. ಖಾರ ಮಿಕ್ಸ್ ಮಾಡ್ಕೊಂಡ್ರೆ ಮುದ್ದೆಗೆ ಒಂದು ಸ್ವಲ್ಪ ಅಂದ್ರೆ ಜಾಸ್ತಿ ಜನಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕ್ಬೋದು. ಕಾಳಾದ್ರೆ ಹೆಸರು ಕಾಳು ಮೇಲೆ ಹಾಕ್ಬೋದು, ಬೇಳೆ ಮೇಲೂ ಹಾಕ್ಬೋದು, ಚೆನ್ನಾಗಿರುತ್ತೆ.
ಇನ್ನು ಕೇಳಿಸ್ಕೊಂಡ್ರಲ್ವಾ ಸಾಂಬಾರ್ ರೆಸಿಪಿನೂ ಕೇಳಿಸ್ಕೊಂಡ್ರಿ ಅನಿಸುತ್ತೆ. ಇನ್ನು ನಮ್ಮೂರ ಕಡೆ ಭಾಷೆ ಚಾಮರಾಜನಗರದ ಭಾಷೆನೂ ಕೇಳಿಸ್ಕೊಂಡ್ರಿ ಅನಿಸುತ್ತೆ. ಇನ್ನು ಅಲ್ಲಂತೂ ಹುಣಸೆ ಚಿಗುರು ಅವಾಗ ತಾನೇ ಇವಾಗ ಈಚು ಕಾಯಾಗಿತ್ತು, ಅದಂತೂ ನಮ್ಮ ಸ್ಕೂಲ್ ಡೇಸ್ನ ನೆನಪಾಯಿತು. ಇನ್ನು ಅದನ್ನು ಹಂಗೇನೆ ಕಿತ್ಕೊಂಡು ನಾವು ಸ್ವಲ್ಪ ತಿಂದ್ಕೊಂಡು ಚಿಗುರನ್ನೆಲ್ಲ ಹಂಗೆ ಸ್ವಲ್ಪ ಒಂದಷ್ಟು ಕಿತ್ಕೊ ಬಂದಿದ್ದೀನಿ ನಾನು. ಇನ್ನೂ ಅದ್ರದ್ದು ರೆಸಿಪಿ ಮಾಡಿಲ್ಲ, ನಿಮಗೆ ರೆಸಿಪಿ ಮಾಡಿದಾಗ ತೋರಿಸ್ತೀನಿ. ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು, ನಮ್ಮ ಥರ ಹುಣಸೆ ಚಿಗುರು ಯಾರ್ಯಾರು ತಿಂತಿರ್ತೀರಾ ಆ ಟೈಮಲ್ಲಿ ಎಲ್ಲ ಗೊತ್ತಿರುತ್ತೆ. ಇನ್ನು ಅಲ್ಲೇ ಎಲ್ಲ ಹೋಗಿದ್ವಲ್ಲ, ಕರಿಬೇವು ಸೊಪ್ಪು ನಮಗೆ ಇಲ್ಲಂತೂ ತುಂಬ ಇತ್ತು ಕರಿಬೇವು ಗಿಡ. ಅವರು ಕಿತ್ಕೊಳ್ಳಿ ಅದೇನೋ ಚಿಗುರುತ್ತಾ ಇರುತ್ತೆ ಮಳೆ ಬಂದಾಗ ಅಂತ ಹೇಳಿದ್ರಲ್ಲ, ಆದ್ದರಿಂದ ನಾವು ಕರಿಬೇವು ಮಾತ್ರ ನನಗೆ ಅವಶ್ಯಕತೆ ಇತ್ತು. ಅದಕ್ಕೆ ಕರಿಬೇವನ್ನ ಕಿತ್ಕೊಂಡು ಕೆಲವರು ಸೊಪ್ಪು ಕಿತ್ಕೊಂಡ್ರು, ಕೆಲವರು ಹಂಗೆ ಅವ್ರು ಏನೇನು ಬೇಕು ನುಗ್ಗೆ ಸೊಪ್ಪು ಮತ್ತು ಸೊಪ್ಪು. ನಾನಂತೂ ಕರಿಬೇವು ಸೊಪ್ಪು ಮತ್ತು ಹುಣಸೆಕಾಯಿ ಎಲ್ಲ ಕಿತ್ಕೊಂಡು ಬಂದು ಎಲ್ಲನೂ ಇದು ಮಾಡ್ಕೋತಾ ಇದ್ವಿ, ಬ್ಯಾಗ್ ಒಳಗಡೆ ಇಟ್ಕೋತಿದ್ವಿ. ಒಂದು ಸೊಪ್ಪನ್ನ ಬೇವಿನ ಸೊಪ್ಪು ತರ್ಕೊಬಂದವ್ರು. ಹೊಸಿ ಗಿಡ ಹಾಕಿದಾರ ಬಾರ್ಡ್ರಿಗೆಲ್ಲ ಹಾಕ್ಬಿಟ್ಟವ್ರೆ. ಅದು ಉದ್ರುತ್ತಲ್ಲ. ಇನ್ನೊಂದ್ಸರಿ ಹೇಳಿ ಆಂಟಿ ಅದನ್ನ. ಹೇಳಿ ಆಂಟಿ. ತುಂಬದ ಮನೇಲಿ ತಂದ್ರೆ ದಾಸ್ ಕೆಳದೆ ಹಾಕೊಂಡ್ ಮಾಡ್ತೀವಿ, ಗೊತ್ತ ಕಾಡಲ್ಲ. ಅದೇ ತಂದು ಮಾಡು, ಅಯ್ಯೋ ಇಷ್ಟೊಂದು ದುಡ್ಡು ತಂದಿವಲ್ಲ ಅಂತ ಸ್ವಲ್ಪ ಹಿಂದ ಮುಂದೆ ನೋಡ್ತೀವಿ ಮಾಡಿ ಅಷ್ಟೇ. ಅದಕ್ಕೆ ತುಂಬದ ಮನೇಲಿ ತರಬೇಕು, ತುಂಬದ ಮನೇಲೆ ಇರ್ಬೇಕು ಅನ್ನೋದು ಹಿಂಗೆ ಲಕ್ಷ್ಮಿ ಹಾಲು ಆಡ್ತಾರೆ. ಇನ್ನು ಅದಕ್ಕೆ ದೊಡ್ಡವರು ಅಂತ ಹೇಳೋದು. ಅವ್ರು ಹಂಗೇನೆ ಮಾತಾಡ್ತಾ ಒಂದು ಲೈನ್ ಬಿಟ್ರು ಆಂಟಿ, ಹಂಗೇನೆ ನೋಡಿ ತುಂಬದ ಮನೇಲಿ ಅದಕ್ಕೆ ತರೋದು ಅಂತ ಅನ್ನೋದು. ಅಂದರೆ ಇದ್ದವ್ರ ಹತ್ರ ಕೇಳಿದ್ರೆ ತಗೊಂಡೋಗಿ ಅಂತಾರೆ, ಇಲ್ಲದೇ ಇರೋರ ಹತ್ರ ಕೇಳಿದ್ರೆ ಅಯ್ಯೋ ನಮ್ಮ ಹತ್ರ ಇಲ್ವಲ್ಲ ಅಂತ ಕೊರಗ್ತಾರೆ. ಅದಕ್ಕೆ ಇದ್ದವ್ರ ಹತ್ರ ಯಾವಾಗಲೂ ತೊಗೊಂಬರ್ಬೇಕು ಅಂತ ಅಂದ್ಬಿಟ್ಟು ಹಂಗೆ ಮಾತಾಡ್ತಾ ಬಿಟ್ರು ಒಂದು ಲೈನು. ನನಗೆ ಆವಾಗ ವೀಡಿಯೋ ಮಾಡ್ಕೋತಿರ್ಲಿಲ್ಲ. ಆಮೇಲೆ ನನಗೆ ಆಂಟಿ ಚೆನ್ನಾಗಿತ್ತು, ಹೇಳಿ ಆಂಟಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಹೇಳಿಸಿ ಪುನಃ ಆ ಲೈನ್ ಹೇಳಿಸಿಸ್ದೆ. ಹಂಗೂ ಅದು ಕರೆಕ್ಟಾಗಿ ಬರಲೇ ಇಲ್ಲ ನೋಡಿ. ಮಾತಾಡೋ ಟೈಮಲ್ಲೇ ಕರೆಕ್ಟಾಗಿ ಅದನ್ನ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಬಿಡ್ಬೇಕು. ನಾನು ಯಾವ ಕಡೆಗೋ ಗಮನ ಆಗಿದ್ದೆ. ಇನ್ನು ಹಂಗೇನೆ ಹೂವೆಲ್ಲ ತಂದಿದ್ರಲ್ಲ, ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಹೂ ಕಟ್ತಾಯಿದ್ರು. ಹಂಗೆ ಮಾತಾಡ್ತಾ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಕೊಂಡ್ವಿ. ಹಂಗೆ ಒಬ್ರಿಗೊಬ್ರು ಹೋಗಿ ಒಂದು ಉಗೆ ಮಾದಪ್ಪ ಅಂತ ಅಂದ್ಬಿಟ್ಟು ಒಂದು ಸ್ಟೆಪ್ ಹಾಕ್ಬಿಟ್ವಿ. ಅವರಂತೂ ಹಾಕ್ಲೇಬೇಡಿ ಬಿಲ್ಕುಲ್ ಅಂತ ಅಂದಿದ್ರು. ನಾನು ಸಾರಿ, ಎಲ್ರಿಗೂ ಸಾರಿ ಕೇಳ್ತಿದ್ದೀನಿ, ಫಾಸ್ಟ್ ಮಾಡಲ್ ಹಾಕಿದ್ದೀನಿ. ಎಲ್ಲರೂ ಹೊರಟ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇವ್ರ ಅಜ್ಜಿ ಮನೆನೇ ಕರ್ಕೊಂಡ್ಬಂದಿದ್ರು. ತುಂಬ ಥ್ಯಾಂಕ್ಸ್, ಕರ್ಕೊಬಂದು ಎಂಜಾಯ್ ಮಾಡಿಸಿ. ಇನ್ನು ಇವ್ರ ಹೆಸರು ಸವಿತಾ ಅಂತ. ಇನ್ನು ತೋಟ ನೋಡಿದ್ದು, ಹಾರ್ವೆಸ್ಟಿಂಗ್ ಮಾಡಿದ್ದು, ಸೊಪ್ಪು ಕಿತ್ಕೊಂಡು ಡ್ಯಾನ್ಸ್ ಮಾಡಿ ಸೆಲ್ಫಿ ತಗೊಂಡು ಕಾಫಿ ಟೀ ಸ್ನ್ಯಾಕ್ಸು ಅಂತ ಎಲ್ಲ ಮುಗಿಸ್ಕೊಂಡು ನಾವು ಎಂಜಾಯ್ ಮಾಡಿ ಚೆನ್ನಾಗಿ ಇನ್ನು ದೇವಸ್ಥಾನದ ಕಡೆ ಹೊರಟ್ವಿ. ಎಷ್ಟು ರಶ್ ಆಗಿತ್ತು ಅಂದರೆ ಅಷ್ಟು ರಶ್ ಆಗಿತ್ತು. ಎಲ್ಲ ವೆಹಿಕಲ್ ಎಲ್ಲ ಬಂದು ನಿಂತ್ಕೊಬಿಟ್ಟಿತ್ತು. ಆದರೆ ಇನ್ನೂ ಓಪನ್ ಮಾಡಿರಲಿಲ್ಲ ಬಾಗಿಲು, ಯಾಕೆಂದರೆ ಅವಾಗ ತಾನೇ ಅಲಂಕಾರ ಮಾಡ್ತಿದ್ರು. ಇನ್ನೂ ಲೇಟ್ ಆಗುತ್ತೆ, ಟೈಮ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ ಅಂದರು. ಊಟಕ್ಕೆಲ್ಲ ರೆಡಿ ಇದೆ, ಹೋಗಿ ಊಟ ಮಾಡ್ಕೊಬಿಡಿ ಅಂತ ಅಂದರು. ನಾವು ಇನ್ನೂ ಹೋಗ್ತಿದ್ದಂಗೆ ನೋಡಿದ್ವಿ, ಯಾಕೋ ಇನ್ನೂ ಬಾಗಿಲು ತೆಗಿಯಲ್ಲ, ನೋಡೋಣ ಅಷ್ಟರೊಳಗೆ ಊಟ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕೈಕಾಲು ಮುಗಿ ತೊಳ್ಕೊಂಡು ಎಲ್ಲರೂ ಹೋಗಿ ಇನ್ನು ಪ್ರಸಾದನಾದರೂ ಇದು ಮಾಡ್ಕೊಳ್ಳೋಣ, ಫಸ್ಟ್ ಊಟ ಮಾಡ್ಕೊಳ್ಳೋಣ, ಆಮೇಲೆ ಏನಾದರೂ ಬಾಗಿಲು ತೆಗೆದ್ರೆ ಅಷ್ಟರೊಳಗಡೆ ಇದು ಮಾಡೋಣ, ಪೂಜೆ ಮಾಡಿಸೋಣ, ಇಲ್ಲ ಅಂದರೆ ಹೊರ್ಟ್ಬಿಡೋಣ ಇನ್ನು ಹೊರಗಡೆನೇ ಪೂಜೆ ಮಾಡಿಕೊಂಡು ಅಂತ ಹೇಳಿದ್ರು. ಇನ್ನೆಲ್ಲ ಪೂಜೆಗೆಲ್ಲ ರೆಡಿ ನಡೀತಿತ್ತು. ಒಳಗಡೆನೇ ಅಭಿಷೇಕ ಪೂಜೆ ಮಾಡೋದು, ಸ್ವಲ್ಪ ಬುದ್ಧಿಯವ್ರನ್ನೆಲ್ಲ ಕರೆಸಿ ರೆಡಿ ಮಾಡ್ತಿದ್ರಂತೆ. ಒಂದು 5-6 ಜನ ಕರೆಸಿದ್ದಾರೆ ಅಂತ ಹೇಳ್ತಿದ್ರು. ಇನ್ನು ಅಷ್ಟರೊಳಗೆ ನಾವು ಊಟ ಎಲ್ಲ ಮಾಡಿಕೊಂಡು ಫಸ್ಟ್ ಊಟ ಮಾಡಿದ್ವಾ ಇಲ್ಲ ನಿಂಬೆಹಣ್ಣು ದೀಪ ಹಚ್ಚಿದ್ವಾ ಗೊತ್ತಿಲ್ಲ, ನಾನು ತಂದಿರಲಿಲ್ಲ. ಅವರೆಲ್ಲ ಪೂಜೆ ಸಾಮಾನು ತಂದುಬಿಟ್ಟಿದ್ರು ಪಾಪ. ಅವರೆಲ್ಲ ನಿಂಬೆಹಣ್ಣು ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ರು. ಇನ್ನು ಪೂಜೆ ಮಾಡ್ಕೊಂಡು ಹೊರಗಡೆನೇ ಮಾಡಿಬಿಡ್ತೀವಿ. ಇನ್ನು ಬಾಗಿಲು ತೆಗೆಯೋ ತನಕ ಲೇಟ್ ಆಗಿಬಿಡುತ್ತೆ, ಯಾಕೆಂದರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ರಲ್ಲ, ಕೆಲವರು ಮಕ್ಕಳು ಬಂದುಬಿಡ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅರ್ಜೆಂಟ್ ಮಾಡ್ತಿದ್ರು. ಅಂದರೆ ಒಂದೇನಾಯಿತು ಅಂದರೆ ದೇವ್ರನ್ನ ಉತ್ಸವ ಮೂರ್ತಿನ ಹೊರಗಡೆ ಇಟ್ಟಿದ್ರು. ಅದರಿಂದ ಬಂದವ್ರಿಗೆಲ್ಲ ಸ್ವಲ್ಪ ಅನುಕೂಲ ಆಯಿತು. ಕೆಲವರು ದೂರದಿಂದ ಬಂದಿರೋರೆಲ್ಲ ಪೂಜೆ ಮಾಡಿಕೊಂಡು ಮಾಡಿಸ್ಕೊಂಡು ಮಾಡೋರೆಲ್ಲ ನಿಂಬೆಹಣ್ಣು ದೀಪ ಹಚ್ಚೋರೆಲ್ಲ ಹಚ್ಬಿಟ್ಟು ಹೊರಗಡೆನೇ ಪೂಜೆ ಮಾಡಿಸ್ಕೊಂಡು ಇನ್ನು ಅವ್ರವ್ರ ಊರಿಗೆ ಹೊರಡೋಕ್ಕೆ ಶುರು ಮಾಡಿದ್ರು. ಇನ್ನು ನೋಡ್ಬೋದು ನೀವು, ನಾನು ಹಂಗೂ ಸಂಧಿಯಿಂದ ಹೆಂಗಾದರೂ ಮಾಡಿ ತೋರಿಸೋಣ ಅಂತ ಎಲ್ಲ ಟ್ರೈ ಮಾಡಿದೆ, ಆಗಲಿಲ್ಲ ಅಲ್ಲಿ. ಯಾಕೆಂದರೆ ಅಷ್ಟು ರಶ್ ಇತ್ತು, ಕ್ರೌಡ್ ಇತ್ತು, ತಳ್ಳಿದ್ರೆ ಇನ್ನೆಲ್ಲ ಹಿಂದೆ ಉಂಟ್ಕೊಬಿಡ್ತೀವೋ ಅನ್ನೋ ಥರ ಇತ್ತು. ಇನ್ನು ಅಲ್ಲಿ ಒಳಗಡೆ ಎಲ್ಲ ಅಲಂಕಾರ ನಡೀತಿತ್ತು. ಒಳಗಡೆ
ಇನ್ನು ಸ್ಕ್ರೀನಲ್ಲಿ ನೋಡೋಣ ಅಂತ ಅಂದ್ರೂ ಅಲ್ಲಿ ನೋಡೋಕ್ಕೆ ಒಂದು ಸ್ವಲ್ಪನೂ ಜಾಗ ಇರಲಿಲ್ಲ. ನಮ್ಮ ಫ್ರೆಂಡ್ಗಳಿಗೆಲ್ಲ ಕಾಣಿಸ್ತಂತೆ ದೇವರು ಮೂರ್ತಿ, ನಮಗೆ ಕಾಣಿಸ್ಲಿಲ್ಲ ಅಷ್ಟು. ಅವರು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಸ್ವಲ್ಪ ಒಂಚೂರು ಓಪನ್ ಮಾಡಿ ನೋಡ್ಕೊಂಡು ಹೊಟ್ಟೈತೀವಿ ಅಂದರು. ಅವ್ರು ಚೆನ್ನಾಗಿ ಕ್ಲೋಸೇ ಮಾಡಿಬಿಟ್ರು. ಇನ್ನು ಇಲ್ಲಿ ಹೊರ್ಗಡೆ ಇಟ್ಟಿದ್ರು ಉತ್ಸವ ಮೂರ್ತಿನ. ಇಲ್ಲಂತೂ ಚೆನ್ನಾಗಿ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು, ಅಲ್ಲೂ ರಶ್ಶು, ಸಿಕ್ಕಾಬಿಟ್ಟೆ ರಶ್ಶು. ಅಷ್ಟೊತ್ತಿಂದ ಜಾಸ್ತಿ ಕಾದಿದ್ರಲ್ವ ಜನ, ಅಷ್ಟೊತ್ತಿಂದ ವೆಯ್ಟ್ ಮಾಡಿದ್ರಲ್ವ ನೋಡಿ. ಆಮೇಲೆ ಒಂದೇ ಸರಿ ಕ್ರೌಡ್ ಆಗೋಯ್ತು. ಇನ್ನು ನಮಗೂ ಊಟ ಎಲ್ಲ ಕೊಡ್ತಿದ್ರಲ್ಲ, ಊಟ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಊಟಕ್ಕೆ ಹೋದ್ವಿ. ಪ್ರಸಾದ ಅಂತೂ ತುಂಬ ರುಚಿಯಾಗಿತ್ತು. ನನಗಂತೂ ಯಾಕೋ ಸ್ವಲ್ಪ ಮೈಸೂರು ಸೈಡ್ ಊಟ ಮಾಡ್ದಂಗೆ ಅನ್ನಿಸ್ತು. ಅಷ್ಟು ಟೇಸ್ಟಿಯಾಗಿ ಒಂಥರ ರುಚಿಯಾಗಿತ್ತು. ಯಾಕೆಂದರೆ ನಮ್ಮ ಚಾಮರಾಜನಗರ ಸೈಡು ಒಂದು ಸ್ವಲ್ಪ ಟೇಸ್ಟು ಚೇಂಜು, ಅದಕ್ಕೆ ನಾನು ಹಂಗೆ ಅಂದಿದ್ದಷ್ಟೇ. ಒಂದು ಸ್ವಲ್ಪ ಊಟ ಅಂತೂ ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಊಟ ಅಂತೂ ಕೇಳಂಗೆಲ್ಲ ಅದ್ಭುತವಾಗಿರುತ್ತೆ. ಅನ್ನ, ಸಾಂಬಾರು, ಹಪ್ಪಳ, ಹುಳಿ, ಪಾಯಸ ಮತ್ತು ಏನೋ ಮಜ್ಜಿಗೆ, ಗಟ್ಟಿ ಮಜ್ಜಿಗೆ, ಆ ಥರ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಎಲ್ಲ ನೀಟಾಗಿ ಒಬ್ಬರು ಏನು ವೇಸ್ಟ್ ಮಾಡದೆ ನೀಟಾಗಿ ಊಟ ಮಾಡಿದ್ರು. ಎಲ್ಲ ಬೆಳಗ್ಗೆಯಿಂದ ಕಾದು ದಣ್ದಿದ್ರಲ್ವ ಎಲ್ಲರೂ. ಅಂದರೆ ಬಂದವ್ರಿಗೆ ಏನು ತೊಂದರೆ ಆಗಬಾರ್ದು ಅಂತ ಶಾಮಿಯಾನ ಎಲ್ಲ ಹಾಕ್ಸಿದ್ರು. ಆದ್ರೂ ಬಿಸಿಲಿತ್ತು, ಸಾಕಾಗಲಿಲ್ಲ ಜಾಗ. ಎಷ್ಟು ಜನ ಇದ್ದರು ನೋಡಿ. ನಾವು ಎಲ್ಲ ನೀಟಾಗಿ ತೃಪ್ತಿಯಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ಭರ್ಜರಿಯಾಗಿ ಊಟ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅವತ್ತು ದಿನ ಮನೇಲೂ ತಿಂಡಿ ತಿನ್ಕೊಂಡು ಹೋಗಿದ್ವಿ, ಅಲ್ಲೋಗೂ ತಿಂಡಿ ತಿಂದ್ವಿ. ಅಂದರೆ ಸ್ವಲ್ಪ ಹಂಗೆ ಓಡಾಡಿದ್ವಿ. ಅಲ್ಲೆಲ್ಲ ಸ್ವಲ್ಪ ತೋಟದಲ್ಲೆಲ್ಲ ಸ್ವಲ್ಪ ಎಂಜಾಯ್ ಮಾಡಿದ್ವಲ್ಲ, ಸ್ವಲ್ಪ ಖಾಲಿಯಾಗಿತ್ತು. ಇನ್ನು ಅಲ್ಲೆಲ್ಲ ಊಟ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಹಂಗೇ ನಾನು ಒಂದು ಸ್ವಲ್ಪ ಕಂಡೀಲಿ ಚೂರು ಕಾಣಿಸ್ತು. ಲಾಸ್ಟಲ್ಲಿ ಒಂಚೂರಾದರೂ ಬಂದ್ಬಿಡ್ತೀನಿ ರೀ ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ನೋಡಿದೆ. ಒಂಚೂರು ಅದು ಕಾಣಿಸ್ಲೇ ಇಲ್ಲ. ಪರ್ದೆ ಇನ್ನೂ ಪೂಜೆಗೆ ಒಳಗಡೆ ಅಲಂಕಾರ ನಡೀತಿತ್ತು. ಇನ್ನು ಅಷ್ಟೊಳಗೆ ನಾವು ಎಲ್ಲ ಬಂದು ಕೂತ್ಕೊಂಡ್ವಿ. ಇವರು ನಮ್ಮ ಡ್ರೈವರ್ ಅವರು ಪಾಪ ತುಂಬ ಸಪೋರ್ಟ್ ಮಾಡಿದ್ರು, ಸಹಕಾರ ಮಾಡಿದ್ರು. ಯಾಕೆಂದರೆ ಸ್ವಲ್ಪ ಲೇಟ್ ಆದ್ರೂ ತಾಳ್ಮೆಯಿಂದ ಇದ್ದು ಪಾಪ ವೇಟ್ ಮಾಡಿ ಸಮಾಧಾನದಿಂದ ಇದ್ದರು ಅಂತಲೇ ಹೇಳ್ಬೋದು. ಇನ್ನು ನಾವು ಎಲ್ಲ ಆಗಿ ಖುಷಿಯಿಂದ ಮನೆ ಕಡೆ ಹೊರಟ್ವಿ. ಎಲ್ಲ ಮುಗಿಸ್ಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲರ ಮುಖದಲ್ಲಿ ಖುಷಿ ಇತ್ತು, ಸಂತೋಷ ಇತ್ತು, ಒಂಥರ ನೆಮ್ಮದಿ ಇತ್ತು, ಒಂಥರ ಫೀಲಿಂಗ್ ಗುಡ್ ಅನ್ನಿಸ್ತಿತ್ತು ಎಲ್ರಿಗೂ. ಯಾಕೆಂದರೆ ದೇವಸ್ಥಾನದ ಬಾಗಿಲು ತೆಗೀಲಿಲ್ಲ, ಆದರೂ ಹೊರಗಡೆ ಇಟ್ಟರು. ಒಂಥರ ಎಲ್ರಿಗೂ ಏನೋ ಹಗುರ ಆಯಿತು. ಆಮೇಲೆ ಇಲ್ಲಿ ಅವ್ರ ಅಜ್ಜಿ ಮನೆ ಕರ್ಕೊಂಡೋಗಿದ್ರಲ್ಲ ನೋಡಿ, ಅವ್ರ ಹೆಸರು ಸವಿತಾ ಅಂತ ಅಂದ್ಬಿಟ್ಟು. ಅವ್ರ ತಂದೆ ಮನೆ ಇದು. ಅಲ್ಲೇ ಅದೇ ದಾರಿಲಿ ಬರಬೇಕಾದ್ರೆ ಬನ್ನಿ ನಮ್ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಅವರಂತೂ ಇನ್ನೂ ಜ್ಯೂಸ್ ಕುಡೀರಿ, ಟೀ ಇಡ್ತೀನಿ, ಕಾಫಿ ಇಡ್ತೀನಿ ಅಂದರು. ಏನು ಬಿಡಿ, ನೀಟಾಗಿ ಊಟ ತಿಂಡಿ ಎಲ್ಲ ಆಗೋಗಿದೆ, ಏನು ಬೇಡಿ ಅಂತ ಅಂದ್ಬಿಟ್ಟು ಏನು ಕುಡಿಲಿಲ್ಲ, ತಿನ್ನಲಿಲ್ಲ. ನಮಗಂತೂ ಇನ್ನು ಮನೆ ನೋಡೋಕೆ ಕರೆದಿದ್ರಲ್ವ ಅಂತ ಅಂದ್ಬಿಟ್ಟು ಬಂದ್ವಿ. ಹಂಗೇನೆ ನೋಡಿ, ಹಳೆಯ ಕಾಲದ್ದು ಇದಕ್ಕೆ ಪೆಟಾರಿ ಅಂತಾರ ಏನೋ, ನನಗೂ ಸರಿಯಾಗಿ ಗೊತ್ತಿಲ್ಲ. ಒಟ್ನಲ್ಲಿ ಚೆನ್ನಾಗಿತ್ತು, ಹಳೆಯ ಕಾಲದ್ದು ಇದು. ಏನು ಹೆಸರು ಹೇಳಿದ್ರು ನನಗೆ ಮರ್ತೋಯ್ತು ಅದ್ರದ್ದು. ತೆಗ್ದು ಪಾಪ ಚೆನ್ನಾಗಿ ತೋರಿಸಿದ್ರು ನೋಡಿ. ಹಿಂದಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಬೀರು ಥರ ಯಾವ ಥರ ಎಲ್ಲ ಇಟ್ಕೋತಿದ್ರು ಅದನ್ನೆಲ್ಲ ನೋಡಿ. ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಎಲ್ಲ ಡೀಟೇಲಿಂಗ್ ನೋಡಿ ಎಷ್ಟು ಚೆನ್ನಾಗಿ, ಕಂಬಗಳು, ಆ ಕೆತ್ತನೆಗಳು ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ. ಅವರು ಪಾಪ ಸಾಮಾನೆಲ್ಲ ಇಟ್ಕೊಬಿಟ್ಟಿದ್ರು, ಅದರಿಂದ ನಾನು ಜಾಸ್ತಿ ಡೀಪಾಗಿ ತೋರ್ಸೋಕ್ಕೆ ಹೋಗಲಿಲ್ಲ. ಮಾತ್ರ ಅವರು ಚೆನ್ನಾಗಿ ತೋರಿಸಿ ಅಂತ ಅಂದ್ಬಿಟ್ಟು ತಿಜೋರಿ ಎಲ್ಲ ತೆಗ್ದು, ತಿಜೋರಿ ಅಂತಾರ ಅದು ಪೆಟಾರಿ ಅಂತಾರ ಏನು ಗೊತ್ತಿಲ್ಲ, ಅದನ್ನು ತೋರಿಸಿದ್ರು ಚೆನ್ನಾಗಿ. ಇನ್ನು ಅದು ಕಾಲಲ್ಲಿ ಹುಳು ಹಿಡಿಬಾರ್ದು, ಗೆದ್ಲಿಡಿಬಾರ್ದು, ಅಥವಾ ಶೀತ ಮನೆಯೆಲ್ಲ ಒರೆಸ್ಬೇಕಾದ್ರೆ ಶೀತ ಆಗಬಾರ್ದು ಅಂತ ಆ ಥರ ಗುಂಡು ಕಲ್ಲು ಇಡ್ತಿದ್ರು ನೋಡಿ ಅದು. ಇನ್ನು ಅವ್ರ ತಾಯಿ ಎಲ್ಲ ಬರ್ತಾರೆ ಅಂದ್ಬಿಟ್ಟು ಚೌಚೌ ಮಾಡಿದ್ರಂತೆ. ಅದನ್ನು ಕೊಟ್ಟರು, ತಂದು. ಯಾರು ತಿನ್ನಲಿಲ್ವಲ್ಲ, ತಗೊಳ್ಳಿ ಅಲ್ಲೇ ಬಸ್ಸಲ್ಲಿ ಅಂದರೆ ವೆಹಿಕಲಲ್ಲಿ ಹೋಗ್ತಾ ತಿನ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ತಂದು ಕೊಟ್ಟರು. ಇನ್ನು ಹೊರಡೋ ಟೈಮ್ಗೆ ಅಂತೂ ಮಳೆ ಹನಿನೂ ಆಗ್ತು. ಇನ್ನು ವಾತಾವರಣನೂ ಕೂಲ್ ಆಯಿತು. ನಾವು ಇನ್ನು ಮನೆ ಕಡೆ ಹೊರಟ್ವಿ. ನನ್ನ ಚಾರ್ಜ್ ಅಂತೂ ಫೋನ್ ಚಾರ್ಜು ಕಂಪ್ಲೀಟ್ ಕಮ್ಮಿ ಆಗಿತ್ತು. ನನ್ನ ಚಾರ್ಜಕ್ಕೆ ಹೊರಟೋಗಿತ್ತು, ಫೋನ್ ಚಾರ್ಜು ಹೊರಟೋಗಿತ್ತು, ಆ ಥರ ಆಯಿತು. ಇನ್ನು ಎಲ್ಲರೂ ಬಾಯ್ ಮಾಡಿಬಿಟ್ಟು ಹೊರಟ್ರು. ಯಾವುದೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಮನೆಗೆ ಬಂದು ಸೊಪ್ಪೆಲ್ಲ ಬಿಡಿಸಿ ಮಲಗಿಬಿಟ್ಟಿದೆ. ನನಗಂತೂ ಆಗ್ತಿರ್ಲಿಲ್ಲ. ಇನ್ನು ಅದಕ್ಕೆ ತೋರಿಸೋಣ ಅಂತ ನಿಮಗೆ ತೆಗ್ದು ತೋರಿಸ್ತಾ ಇದೆ. ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಕರಿಬೇವು ಸೊಪ್ಪು, ವೀಳ್ಯದೆಲೆ. ನನಗಂತೂ ಹುಣಸೆ ಚೊಟ್ಟು ಇಂದು ತುಂಬ ದಿನ ಆಗಿತ್ತು. ಅದನ್ನೆಲ್ಲ ತಂದು ಇದು ಮಾಡಿದ್ವಿ. ಇಷ್ಟೇ, ತುಂಬ ಎಂಜಾಯ್ ಮಾಡಿದ್ವಿ. ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ವಿಡಿಯೋನ ಫಾಲೋ ಮಾಡಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಬರುತ್ತೆ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.